ನಮಸ್ಕಾರ. ಇವತ್ತು ಆಲೂಗೋಬಿಯನ್ನು ಮಾಡುವ. ಅದಕ್ಕೆ ಒಲೆ ಮೇಲೆ ಬಿಸಿ ನೀರನ್ನು ಕಾಯಲಿಕ್ಕೆ ಇಡಬೇಕು. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳೆದ ಹೂಕೋಸನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಡಬೇಕು. ಇದಕ್ಕೊಂದು ಮಸಾಲೆ ರುಬ್ಬುವ. ಟೊಮೆಟೊ ಹಣ್ಣು 1, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪಿನ ದಂಟು ಇಷ್ಟನ್ನು ರುಬ್ಬಿ ನಯವಾಗಿ ಇಟ್ಕೊಳ್ಬೇಕು. 5 ನಿಮಿಷದ ನಂತರ ಹೂಕೋಸನ್ನು ಸೋಸ್ಕೊಳ್ಬೇಕು. ಒಂದು ದೊಡ್ಡ ಈರುಳ್ಳಿ, ಒಂದು ಆಲೂಗಡ್ಡೆನ ಕತ್ತರಿಸಿ ಇಟ್ಕೊಳ್ಬೇಕು. ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಕಾಯಲಿಕ್ಕಿಟ್ಟು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಇದಕ್ಕೆ ಈರುಳ್ಳಿ ಹಾಕಬೇಕು. ಅದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೆ ಹುರ್ಕೊಳ್ಬೇಕು. ತುಂಬ ರುಚಿಕರವಾದ ಈ ಗ್ರೇವಿನ ಮಧ್ಯಾಹ್ನ ಲಂಚಿಗೆ, ಬೆಳಿಗ್ಗೆ ಎಷ್ಟೊತ್ತಿಗೂ ಮಾಡ್ಕೊಂಡು ತಿನ್ಬೋದು. ಆಲೂಗಡ್ಡೆನೂ ಹಾಕಿ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಸೇರಿಸಿ ಒಂದು 5 ನಿಮಿಷ ಹುರ್ಕೊಳ್ಬೇಕು. ಎಣ್ಣೆಯಲ್ಲಿ ಆಲೂಗಡ್ಡೆಯನ್ನು ಹುರಿದ್ರೆ ರುಚಿ ಜಾಸ್ತಿ. ಎಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ನಾವು ಸೋಸಿ ರೆಡಿ ಮಾಡಿ ಇಟ್ಕೊಂಡ ಹೂಕೋಸನ್ನು ಸೇರಿಸಿ ಒಂದು 2 ನಿಮಿಷ ಹುರ್ಕೊಂಡು ಅರ್ಧ ಚಮಚ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿ ಮುಚ್ಚಿ ಬೇಯಿಸಬೇಕು. ಆಲೂಗಡ್ಡೆ ಮೆದುವಾಗೋವರೆಗೆ ಬೇಯಿಸ್ಕೊಳ್ಬೇಕು. ಒಂದು 5-6 ನಿಮಿಷದಲ್ಲೇ ಬೇಯ್ತದೆ. ಆಮೇಲೆ ಬೆಂದಿತ್ತ ಅಂತ ಚೆಕ್ ಮಾಡಿಕೊಂಡು ಬೆಂದಿದ್ದರೆ ಟೊಮೆಟೊ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಮಸಾಲೆ ಪುಡಿನ ಡ್ರೈ ಪೌಡರ್ಸನ್ನೆಲ್ಲ ಮಿಕ್ಸ್ ಮಾಡಿ ಹಾಕಬೇಕು. ಕೊತ್ತಂಬರಿ ಜೀರಿಗೆ ಪುಡಿ 1 ದೊಡ್ಡ ಚಮಚ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಚಮಚ, ಅವರವ್ರ ರುಚಿಗೆ ತಕ್ಕಷ್ಟು. ಜಾಸ್ತಿ ಖಾರ ಬಣ್ಣ ಬರಬೇಕಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಗರಂ ಮಸಾಲೆ 1 ಚಮಚ. ಅದಕ್ಕೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಕರಡಿ ಮಿಕ್ಸ್ ಮಾಡಿರಿ. ಈ ರೀತಿ ಮಾಡಿ ಹಾಕಿದರೆ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಣಲೆಗೆ ಹಾಕಬೇಕು. ಕುದಿಯುತ್ತಿರುವ ಆಲೂಗಡ್ಡೆ ಮತ್ತು ಹೂಕೋಸಿನ ಮಿಕ್ಸಿಗೆ ಹಾಕಬೇಕು. ಅದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡಿ ಕುದಿಸ್ಬೇಕೀಗ. ಮೀಡಿಯಮ್ ಉರಿಯಲ್ಲಿ ಒಂದು 5-6 ನಿಮಿಷ ಆದರೂ ಕುದಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡ್ಕೊಂಡು ಹಾಕಬೇಕು. ಮೊದಲು ಹಾಕಿತ್ತು ನಾವು. ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಬೇಕು. ಅದು ಎಣ್ಣೆ ಬಿಟ್ಕೊಳ್ಳೋರವರೆಗೆ ಸೈಡಲ್ಲೆಲ್ಲ ಎಣ್ಣೆ ತೇಲ್ತದೆ. ಅಷ್ಟರವರೆಗೆ ಅದನ್ನು ಕುದಿಸ್ಕೊಳ್ಬೇಕು. ಆಗ ರುಚಿಯಾಗಿರ್ತದೆ ಗ್ರೇವಿ. ಇದು ತುಂಬ ಸಿಂಪಲ್ ಗ್ರೇವಿ. ಹೆಚ್ಚು ಐಟಮ್ಸ ಬೇಡ. ಮನೇಲಿ ಇದ್ದದ್ದನ್ನೇ ಹಾಕಿ ಮಾಡೋದು. ದಿಢೀರಂತ ಮಾಡ್ಬೋದು. ಇದೀಗ ಮೇಲ್ಗಡೆ ಎಣ್ಣೆ ತೇಲಿಕ್ಕೆ ಶುರುವಾಯಿತು. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿ ಒಲೆ ಆಫ್ ಮಾಡಬೇಕು. ಇದನ್ನು ರೋಟಿ, ಚಪಾತಿ, ಬಿಸಿ ಅನ್ನ ಯಾವುದ್ರ ಜೊತೆ ತಿಂದರೂ ತುಂಬ ಸೂಪರಾಗಿರುತ್ತೆ. ಒಂದು ಸಲ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ ತಿಳಿಸಿ. ತಣ್ಣಗಾದ್ರ ಮೇಲೆ ಒಂದು ಅರ್ಧ ಕಡಿ ಲಿಂಬೆಹಣ್ಣನ್ನು ಹಿಂಡಬೇಕು. ತುಂಬ ರುಚಿಯಾಗಿರುತ್ತಾಗ. ಎಲ್ಲ ಥರ ದೋಸೆಗಳ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.